ಅದರ ಅನಿವಾರ್ಯತೆ ಅವಶ್ಯಕತೆಗಳು ಅದನ್ನೆಲ್ಲ ಪರಿಗಣಿಸಿಯೇ ಮಾತಾಡೋಣ. ಕೊಡೋದು ತಪ್ಪ ಹಾಗಾದರೆ? ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿರುವಂಥದ್ದು, ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಮೌನವನ್ನು ವಹಿಸ್ತಿದ್ದಾರೆ ಈ ಪ್ರಕರಣದಲ್ಲಿ. ಮಾತನಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದರು ಕೇಳೋಣ. ಮೂಲೆ ಮೂಲೆಗೆ 110 ಸೀಟ್ ಮಾಡಿ ರಾಜ್ಯದ ಎಲ್ಲ ನಾಯಕರು, ಎಲ್ಲ ಪಕ್ಷ ನಾಯಕರು, ಎಲ್ಲ ಅಧಿಕಾರಿಗಳನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾ ಕೊಡ್ತೇನೆ, ನಾನೇನಂದ್ರು ಆದ್ರೆ ನನ್ನ ಭಾಳ 20 ಸಿಡಿ ಹತ್ರ ಆಡಿಯೋ ಅದಾವು, ವಿಡಿಯೋನು ಅದಾವ. ನಾ ಯಾಕಂದ್ರೆ ಸಿಬಿಐ ಕೊಡ್ತಾನ, ಸಿಬಿಐ ತನಕ ಹೇಳ್ತೀನಿ, ಅದು ಕೊಡ್ತಾನಲ್ಲ. ನಾನು 2-3 ಸಲ ದಿಲ್ಲಿ ಹೋಗ್ತೀನಿ. ಈಗ ನಾ ಸಿಬಿಐ ತನಿಖೆ ಮಾಡಿಸೋದ ಅಥವಾ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ಮಂತ್ರಿ ಆಗಬೇಕಾಗದ್ದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಎಲ್ಲ ಪಾಪ ಭಾಳ ಆಸೆ ಇಟ್ಕೊಂಡಿದ್ರು. ಅವ್ರ ಪಾರ್ಟಿಯವ್ರು ಮಾಡಿಲ್ಲ, ಫ್ರಸ್ಟ್ರೇಷನಲ್ಲಿ ಇದ್ದಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಸ್ವಾಭಾವಿಕ. ನನಗೆ ಅವ್ರ ಮಾತುಕತೆ ಎಲ್ಲ ಕೇಳ್ಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನಿಸ್ತದೆ. ಐ ಫೀಲ್ ಸಾರಿ ಫಾರ್ ಇಟ್. ಸರ್ಕಾರದಿಂದ ನಿರೀಕ್ಷಿಸಿದಂಥ ಮಟ್ಟದಲ್ಲಿ, ನಿರೀಕ್ಷಿಸಿದಂಥ ರೀತಿಯಲ್ಲಿ ಸ್ಪಂದನೆ ಸಿಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮನೆಯಲ್ಲಾದರೂ ಸಿಗಬೇಕಲ್ಲ ಬೆಂಬಲ. ರಮೇಶ್ ಜಾರಕಿಹೊಳಿ ಅವರ ಕುಟುಂಬದ ಪ್ರಾಬಲ್ಯವೇ ಈ ಸಹೋದರರ ಒಂದು ಬಣ ಏನಿದೆ. ಯಾವುದೇ ಪಕ್ಷದಲ್ಲಿದ್ರೆ ಸಹೋದರರಾಗಿ ಒಗ್ಗಟ್ಟನ್ನಂತೂ ಪ್ರದರ್ಶಿಸ್ತಾರೆ. ಮಾತನಾಡಿದ್ದಾರೆ ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ. 3 ಜನ 3 ರೀತಿಯಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ದಯಮಾಡಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಕರಣ ಇನ್ನು 3 ತಿಂಗಳು ಇಲೆಕ್ಷನ್ ಐತಿ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ, ರಾಜಕೀಯವಾಗಿ ಹೋರಾಟ ಮಾಡೋಣ. ನಾವು ಬಿಜೆಪಿಯಿಂದ ಹೋರಾಟ ಮಾಡ್ತೀವಿ, ನೀವು ಕಾಂಗ್ರೆಸ್ನಿಂದ ಮಾಡಿ. ಯಾರು ಜನ ಅವ್ರ ಮ್ಯಾಗ ಪ್ರೀತಿ ವೋಟ್ ಹಾಕ್ತಾರೋ ಅದಕ್ಕೆ ಇದು 3 ಕುಟುಂಬಕ್ಕೆ ಒಳ್ಳೇದಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, 3 ಫ್ಯಾಮಿಲಿಗೆ ಒಳ್ಳೇದಲ್ಲ. ಮುಂದುವರಿಸಬೇಡ್ರಿ. ಷಡ್ಯಂತ್ರದ ನಡೆದಿದೆ. ಯಾಕಂದ್ರೆ ಬೆಳಗಾಂ ಟು ಕನಕ್ಪುರ್ ಸಿಡಿ ಫ್ಯಾಕ್ಟರಿ ಇರೋದು ಇಲ್ಲೇ, ಬೆಳಗಾಮಲ್ಲಿ ಇರೋದು, ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದ್ಲಿಂದ ಹೇಳ್ಕೊತ ಬಂದಿರಿ. ಈಗೇನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ಅವಾಗಿಂದ ಷಡ್ಯಂತ್ರ ನಡೆದಿದೆ. ಅವ್ರ ಸಿಡಿ ವಿಷಯ ಇರ್ಬೋದು, ಅದು ಸಿಬಿಐ ವಿಷಯ ಇರ್ಬೋದು, ಅವರು ಆ ಪಕ್ಷದ ಒಂದು ಪಾರ್ಟು. ರಮೇಶ್ ಜಾರಕಿಹೊಳಿ ಬಿಜೆಪಿ ಈ ನಿರ್ಣಯ ಮಾಡುವಂತದ್ದು ಪಕ್ಷ ಮಾಡಬೇಕು, ಸರ್ಕಾರ ಮಾಡಬೇಕು. ಅವ್ರಿಗೆ ಬಿಟ್ಟಂತ ವಿಚಾರ ಇದ್ರಲ್ಲಿ ಕಾಂಗ್ರೆಸ್ನವರು ಬೇರೆ ಪಕ್ಷದವರು ಹೇಳೋದು ಅನಾವಶ್ಯಕ. ನಾವು ಹೊರಗಿನವ್ರು ಏನ್ ಹೇಳಲಿಕ್ಕೆ ಆಗುಲ್ಲ. ಅದು ಕಾನೂನಲ್ಲಿ ಏನು ಅವಕಾಶ ಇದೆ ಅದು ಮಾಡ್ಲಿಕ್ಕೆ ಎಲ್ಲರೂ ಸ್ವತಂತ್ರ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ರಮೇಶ್ ಬಾಬು ಅವರು. ನಮಸ್ಕಾರ ಸರ್, ಸ್ವಾಗತ. JDSನಿಂದ ಚರಣ್ ಗೌಡ್ರು, ಇನ್ನು BJPಯಿಂದ ವಕೀಲರು ಹಾಗೂ ವಕ್ತಾರರು ಆದ MB ಜಿರ್ಲಿ ಅವರು. ನಮಸ್ಕಾರ ಜಿರ್ಲಿ ಅವರೇ, ನಿಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ಸಿಂದನೇ ಮಾತನಾಡಿಸಿ ಶುರು ಮಾಡೋಣ. ಸರ್, ಹತಾಶೆ ಅನ್ನೋದು ನಾನು ಇಲ್ಲಿವರೆಗೂ ರಾಜ್ಯಾಧ್ಯಕ್ಷರು ಮಾತಾಡಿದ್ದನ್ನು ಕೇಳಿಸ್ಕೊಂಡಿರಲಿಲ್ಲ. ಅವರು ಫ್ರಸ್ಟ್ರೇಷನ್ ಅನ್ನೋ ಪದ ಉಪಯೋಗಿಸಿದ್ದಾರೆ. ನಾನು ಡೆಸ್ಪರೇಷನ್ ಅಂತ ಹೇಳ್ತಿದ್ದೀನಿ. ವ್ಯತ್ಯಾಸ ಒಂದು ಚೂರಿದೆ ಸರ್. ಆದರೆ ಕಾಂಗ್ರೆಸ್ಸಿನ ಒಂದು ನಿಲುವು ಏನಾಗಿದೆ ಯಾಕೆ ಅಂತ ಕೇಳ್ತೀನಿ ಸರ್. ಮೊನ್ನೆ ಸಂಕೇತ್ ಯಣಿಗೆಯವರು ಇದೇ ಕಾರ್ಯಕ್ರಮದಲ್ಲಿ ಬಂದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಸರ್. ನಾನು ಕೇಳಿದೆ, ಸರ್ ನೀವು ಯಾಕೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕಬಾರ್ದು, ಯಾಕೆ ಹಾಕ್ತಾ ಇಲ್ಲ ಅಥವಾ ಅಂತ. ಅವತ್ತು ಅವ್ರು ಹೇಳಿದ್ರು ನಾವು ಮಾಡ್ತೀವಿ, ಬಟ್ ಯು ಆರ್ ಡಿಲೇಯಿಂಗ್ ಇಟ್ ಸರ್. ಯಾಕೆ? ಮಾನನಷ್ಟ ಮೊಕದ್ದಮೆ ಕಾಯ್ದೆಯನ್ನು ಈ ದೇಶಕ್ಕೆ ಕೊಟ್ಟಂಥವರು ಕಾಂಗ್ರೆಸ್ನವರು. IPC ಸೆಕ್ಷನ್ 499, 500 ಏನಿದೆ, ಇಂಡಿಯನ್ ಪೀನಲ್ ಕೋಡನ್ನು ಈ ದೇಶಕ್ಕೆ ಕೊಟ್ಟಂಥವರು ಕಾಂಗ್ರೆಸ್ನವರು. ಅದರಲ್ಲಿ ಒಂದು ಕಡೆ ಮಾನನಷ್ಟ ಮೊಕದ್ದಮೆ ಹಾಕೋದಕ್ಕೆ ಎಲ್ರಿಗೂ ಆಪ್ಷನ್ ಓಪನ್ ಇರುತ್ತೆ. ರೈಟ್. ನಾಟ್ ಓನ್ಲಿ KPCC ಪ್ರೆಸಿಡೆಂಟ್, ಇಟ್ ಓಪನ್ ಟು ಆಲ್. ರೈಟ್. ಒಂದು ಸ್ವಾಭಾವಿಕವಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದಂಥ ಮಾತುಗಳನ್ನ ನಾವು ಗೌರವಿಸಬೇಕಾಗುತ್ತೆ. ವ್ಯಕ್ತಿಗತ ನಿಂದನೆಗಳಿಗೆ, ವ್ಯಕ್ತಿಗತ ತೇಜೋವಧೆಗಳಿಗೆ ಹೋಗಬಾರ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕಳೆದ 2 ದಿನಗಳ ಮುಂಚೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿರವರು ಬೆಳಗಾವಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅವತ್ತು ಅವ್ರು ಮಾಡಿದಂಥದ್ದು CD ನಾನು ಬಿಡುಗಡೆ ಮಾಡ್ತೀನಿ, ಡಿ ಕೆ ಶಿವಕುಮಾರ್ ಆಡಿಯೋ CD ಅಲ್ಲ, ಆಡಿಯೋ ಅವ್ರು ಬಿಟ್ಟಿದ್ದು. ಮುಂಚೆ ಹೇಳಿದ್ದವರು CD ಬಿಡುಗಡೆ ಮಾಡ್ತೀನಿ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದ್ರು. ಆಮೇಲೆ 19 ಸೆಕೆಂಡ್ನ ಒಂದು ಆಡಿಯೋ ಬಿಡುಗಡೆ ಮಾಡಿದ್ರು. ನನಗೆ ತಕ್ಷಣ ಅವತ್ತು ಜ್ಞಾಪಕ ಬಂದಿದ್ದು ಜನಾರ್ದನ್ ರೆಡ್ಡಿ ಅವರು. ಯಾಕೆಂದರೆ ಕುಮಾರಸ್ವಾಮಿರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ BJP JDS, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದರು. 150 ಕೋಟಿ CD ಮಾಡ್ತೀನಿ ಅಂತ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿ ಯಾವ CDನೂ ಬಿಡುಗಡೆ ಮಾಡಲಿಲ್ಲ, ಒಂದು ಜಾತ್ರೆ ಮಾಡಿದ್ರು. ಹಾಗಾಗಿ
ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವತ್ತೂ ಸಹ ಯಾಸ್ ಅಡ್ಮಿಟೆಡ್ ಬೈ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ರು, ನನಗೆ ಆದಂಥ ಗಾಸಿಗೆ ನಾನು ಸೇಡನ್ನು ತೀರಿಸ್ಕೊತೀನಿ, ನಾನು ಇಲ್ಲಿ ಒಬ್ಬ ವಿಷಕನ್ಯೆಯನ್ನು ಟಾರ್ಗೆಟ್ ಮಾಡ್ತಿದ್ದೀನಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಅನ್ನೋ ಮಾತುಗಳನ್ನ ಪದಬಳಕೆಯನ್ನು ಮಾಡಿದ್ರು. ಅಂದರೆ ಅವರು ಭಾಳ ಸ್ಪಷ್ಟವಾಗಿ KPCC ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಮುಖಂಡರು ಮತ್ತು ಬೆಳಗಾವಿ ಗ್ರಾಮಾಂತರ ಶಾಸಕಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತು ಆಡೋಂಥ ಮಾತುಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಎಷ್ಟು ಕೀಳ್ಮಟ್ಟದ ಅಭಿಪ್ರಾಯ ಅಥವಾ ಅಭಿರುಚಿಯನ್ನು ವ್ಯಕ್ತಪಡಿಸೋದು ಆಮೇಲೆ, ಇಲ್ಲಿ ವ್ಯಕ್ತಿಗತವಾಗಿ ಮೊದಲನೇದಾಗಿ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಬಾಕಿ ಇದೆ. ಸನ್ಮಾನ್ಯ ರಮೇಶ್ ಜಾರಕಿಹೊಳಿರವರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಕರ್ನಾಟಕದ ರಾಜ್ಯ ಸರ್ಕಾರ ಯಾಸ್ ಕ್ಲೈಮ್ಡ್ ಬೈ ರಮೇಶ್ ಜಾರಕಿಹೊಳಿ, ನಾನೇ ಸಮ್ಮಿಶ್ರ ಸರ್ಕಾರವನ್ನು ಪತನ ಮಾಡಿ ಕರ್ನಾಟಕದಲ್ಲಿ BJP ಸರ್ಕಾರ ತಂದಿದ್ದು ಅನ್ನೋ ಮಾತನ್ನು ಹಿಂದೆನೂ ಹೇಳಿದ್ದಾರೆ, ಇವತ್ತು ಹೇಳ್ತಾರೆ ಅವರು. ಅಂದರೆ ಆ ರೀತಿ ಕ್ಲೈಮ್ ಮಾಡೋಂಥ ಒಬ್ಬ ವ್ಯಕ್ತಿಗೆ ಅನುಕೂಲ ಮಾಡೋ ಕಾರಣಕ್ಕೋಸ್ಕರ ರಮೇಶ್ ಜಾರಕಿಹೊಳಿರವರ CD ಪ್ರಕರಣದಲ್ಲಿ SIT ತನಿಖೆಯನ್ನು ರಚನೆ ಮಾಡಿದ್ರು. ಇಲ್ಲಿ ಭಾಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾರು ವಿಕ್ಟಿಮ್ ಇದ್ದಾರೆ ಅಂದರೆ ಬಾಧಿತರಿದ್ದಾರೆ, ಬಾಧಿತರು ಸಾಮಾನ್ಯವಾಗಿ ವಿಶೇಷ ತನಿಖೆ ಮಾಡಿ ಅಂತ ಕೇಳೋಂಥದ್ದು, ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡೋಂಥದ್ದು ಸ್ವಾಭಾವಿಕ. ಆದರೆ ರಮೇಶ್ ಜಾರಕಿಹೊಳಿರವರ ಪ್ರಕರಣದಲ್ಲಿ ಕರ್ನಾಟಕದ BJP ಸರ್ಕಾರ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ SITಯನ್ನು ರಚನೆ ಮಾಡಿದ್ರು. SIT ರಿಪೋರ್ಟ್ ಕೊಡ್ತು, ಅದಾದಮೇಲೆ ಇವತ್ತು ಹೈಕೋರ್ಟ್ಗೆ ಮ್ಯಾಟ್ರ್ ಹೋಯಿತು, ಹೈಕೋರ್ಟ್ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಪೆಂಡಿಂಗ್ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತೇನು ಅವರು ದೆಹಲಿಯನ್ನು ಎಡತಾಕ್ತಾ ಇದ್ದಾರೆ ಅಥವಾ ಕರ್ನಾಟಕದಲ್ಲಿ ಏನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ, ಇದರ ಹಿಂದೆ ಭಾರತೀಯ ಜನತಾ ಪಕ್ಷದ ಷಡ್ಯಂತ್ರ ಇದೆ. ಇನ್ಕ್ಲೂಡಿಂಗ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಮಿಸ್ಟರ್ ಅಮಿತ್ ಶಾ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್. ನಾವು ಈಗಾಗಲೇ ಪಕ್ಷದ ಪರವಾಗಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿರವರು, ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ರವರು, ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮುಖಂಡರು ರಮೇಶ್ ಜಾರಕಿಹೊಳಿರವರು, ಇವರೆಲ್ಲ ಒಂದು ಷಡ್ಯಂತ್ರವನ್ನು ಮಾಡಿ ಕಾನೂನು ಬಾಹಿರವಾಗಿ ಖಾಸಗಿ ಪ್ರಕರಣದಲ್ಲಿ CBI ತನಿಖೆಯ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಚುನಾವಣೆ ಸಮೀಪ ಬರ್ತಿದ್ದಂಗೆ KPCC ಅಧ್ಯಕ್ಷನ ಬೇರೆ ಬೇರೆ ಹ್ಯಾಂಗಲ್ಗಳಲ್ಲಿ ಕಟ್ಟಾಕಬೇಕು ಅನ್ನೋಂಥ ವ್ಯರ್ಥ ಪ್ರಯತ್ನ ಇದು ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ದೇರ್ ಇಸ್ ಎ ಕಾನ್ಸ್ಪರಸಿ. ಇದನ್ನ ಈ ತರನು ನೋಡ್ಬೋದಾ? ನೀವ್ ಹೇಳಿದ್ರಿ ನಾರ್ಮಲಿ ವಿಕ್ಟಿಮ್ ಕೇಳೋದು ಅಂತ. ಸರ್, ಇಲ್ಲಿ ವಿಕ್ಟಿಮ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಈ ಕಬ್ಬನ್ ಪಾರ್ಕ್ ಸ್ಟೇಷನ್ ಅಲ್ಲಿ ಫೈಲ್ ಆದಂತ ಕೇಸಲ್ಲಿ ಇವ್ರು ಅಕ್ಯೂಸ್ಡ್ ಯಾರು? ರಮೇಶ್ ಜಾರಕಿಹೊಳಿ ಅವರು. ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಫೈಲ್ ಆದಂತ ಕೇಸಲ್ಲಿ ಇವರೇ ವಿಕ್ಟಿಮ್. ಎರಡೂ ಕೇಸ್ಗಳನ್ನ ಕ್ಲಬ್ ಮಾಡಿ SIT ಕೊಟ್ರು. ಈಗ ಏನಾಯ್ತು ಸರ್, SIT ಒಂದು B ರಿಪೋರ್ಟ್ ತಂತು. ಇಂದಿರಾ ಜೈಸಿಂಗ್ ಅವರು ಆ B ರಿಪೋರ್ಟ್ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಆಯ್ತಾ ಸರ್? ಈಗ ಹಂಗಂದ್ರೆ ಅವ್ರಿಗೂ ಇದ್ರ ಬಗ್ಗೆ ವಿಶ್ವಾಸ ಇಲ್ಲ. ಯಾರಿಗೆ? ಇಂದಿರಾ ಜೈಸಿಂಗ್ ಅವರ ಕ್ಲೈಂಟ್ಗೆ, ಈ ಕೇಸಿನ ಕಬ್ಬನ್ ಪಾರ್ಕ್ ಸ್ಟೇಷನ್ ಕೇಸಿನ ಸಂತ್ರಸ್ತೆಗೆ. ಬಹಳ ಪ್ರಮುಖವಾದ ಮತ್ತು ಜನ ಹಿತ ಇರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀರಾ. ಅಬ್ಸಲ್ಯೂಟ್ಲಿ ಸರ್. ಮತ್ತೆ ಇನ್ನೊಂದು ಪಾರ್ಟ್ ಕೇಳ್ಬಿಡ್ತೀನಿ. ಈ ರಮೇಶ್ ಜಾರಕಿಹೊಳಿ ಅವರು ಇದಾರಲ್ಲ, ಅವರು ಸದಾಶಿವನಗರ ಕೇಸಲ್ಲಿ ವಿಕ್ಟಿಮ್ ಇದ್ದಾರೆ. ಅವ್ರಿಗೂ SIT ಮೇಲೆ ವಿಶ್ವಾಸ ಬಂದಿಲ್ಲ. ಅವ್ರು ಅದಕ್ಕೆ ತಾನೇ ಅವ್ರು CBI ಕೊಡು ಅಂತ ಕೇಳ್ತಿದ್ದಾರೆ. ಇತ್ಲಾಗ ಇವ್ರು ಬಿ ರಿಪೋರ್ಟ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅತ್ಲಾಗ ಅವ್ರು ಕೇಳಿದ್ರು SIT ಇದು ಸಾಕಪ್ಪ, ನಮಗೆ CBI ಕೊಡಿ ಅಂತ. ಇಬ್ಬರಿಗೂ ಬೇಕಾಗಿರೋದು ಅದೇನೆ. ವೈ ನಾಟ್ ಗಿವ್ ಇಟ್? ಅದಲ್ಲ ನೋಡಿ, ನೀವು ಕೇಳೋಂಥ ಪ್ರಶ್ನೆಯಲ್ಲಿ ಮೂಲಭೂತವಾದಂಥ ಉತ್ತರ ಇದೆ. ಜಿರ್ಲಿ ಅವರೇ ಬಂದೆ ನಿಮ್ಮ ಹತ್ರ. ನಮ್ಮ ದೇಶದಲ್ಲಿ ದೇರ್ ಇಸ್ ಎ ಸೆಟ್ಲ್ಡ್ ಲಾ. ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ, ಹೈಕೋರ್ಟ್ಗಳು ನೀಡಿದಂಥ ಅನೇಕ ಗೈಡ್ಲೈನ್ಸ್ ಪ್ರಕಾರ, ತೀರ್ಪುಗಳ ಪ್ರಕಾರ, ಈ ರೇಪ್ ಪ್ರಕರಣದಲ್ಲಿ ಯಾರು ವಿಕ್ಟಿಮ್ ಇರ್ತಾರೆ ಅವ್ರಿಗೆ ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಮಹಿಳೆ ಯಾರು, ನಮ್ಮಲ್ಲಿರ್ತಕ್ಕಂಥ ಕಾನೂನಿನಲ್ಲಿ ಯಾರು ಶೋಷಿತ ಮಹಿಳೆ ಇರ್ತಾರೆ, ಶೋಷಿತ ಮಹಿಳೆಯ ದೂರಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ನೀವೀಗ 2 ಕಂಪ್ಲೇಂಟು ಪ್ರಸ್ತಾಪ ಮಾಡಿದ್ರಿ. ಯಾರು ಮೊದಲನೇ ಕಂಪ್ಲೇಂಟು? ಸಿ ದಟ್ ಲೇಡಿ, ಮಹಿಳೆ ಯಾರು ಶೋಷಿತಗೆ ಬಾಧಿತಳಾಗಿದ್ದಾಳೆ, ಶೋಷಣೆಗೆ ಒಳಗಾಗಿದ್ದಾಳೆ, ಉದ್ಯೋಗವನ್ನು ಅರಸಿ ಮಂತ್ರಿಗಳ ಹತ್ರ ಹೋಗಿ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಆಕೆ ಕಂಪ್ಲೇನೆಂಟ್. ನಾವು ಕಾನೂನು ಪ್ರಕಾರ ಆಕೆ ಹೆಸರು ಸಹ ಇಲ್ಲಿ ಹೇಳೋದಕ್ಕೆ ಅವಕಾಶ ಇಲ್ಲ. ಹೌದು ಸರ್, ಇಟ್ ಇಸ್ ದ ಲಾ. ಅದೇ ಕಾನೂನು ಹೇಳುತ್ತೆ, ಯಾರು ಈ ಥರದ ಪ್ರಕರಣಗಳಲ್ಲಿ ಶೋಷಿತರು ಅಥವಾ ಮಹಿಳೆಯರಿರ್ತಾರೆ ಅವರಿಗೆ ಆದ್ಯತೆಯ ಮೇಲೆ ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಮತ್ತೊಂದಿರಲಿ, ಆದ್ಯತೆಯ ಮೇಲೆ ಆಕೆಗೆ ರಕ್ಷಣೆಯನ್ನು ಕೊಡಬೇಕು, ಆಕೆಗೆ ಸೂಕ್ತವಾದ ಬದ್ಧತೆಯನ್ನು ಕೊಡಬೇಕು. ಇಲ್ಲಿರ್ತಕ್ಕಂಥದ್ದು ಆರೋಪಿ ಯಾರು? ಅದನ್ನೇ ನಾನು ಹೇಳಿದ್ದು. ಆರೋಪಿ ಈ ವಾಸ್ ದ ಮಿನಿಸ್ಟರ್. ಅವರೇ ಹೇಳ್ತಾ ಇದ್ದಾರೆ, ಈ ಸರ್ಕಾರ ನಾನು ತಂದಿದ್ದು, ಈ ಸರ್ಕಾರ ನನ್ನ ಕೈಗೊಂಬೆ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು,
ಈ ಪ್ರಕರಣದಲ್ಲಿ ಸರ್ಕಾರದ ಅಧಿಕಾರದ ದುರುಪಯೋಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ನಾನು SIT ಪ್ರಸ್ತಾಪ ಮಾಡಿದ್ದು. ನೀವು ಇವಾಗ ಒಂದು ಮಾತು ಹೇಳಿದ್ರೆ ಅಮಿತ್ ಶಾ ಅವರು ಕೂಡ ಮುಗಿಸ್ತೀನಿ. ಪ್ರಶ್ನೆ ಇರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕಿಲ್ಲಿ. ಬಂದ ನಿಮ್ಮ ಹತ್ರ ಯು ಹ್ಯಾವ್ ಯುವರ್ ಟೈಮ್, ಐ ಪ್ರಾಮಿಸ್ ಯು. ನಿಮಗೆ ಇರುತ್ತೆ ನಿಮ್ಮ ಸಮಯ. ಬಂದ ನಿಮ್ಮ ಹತ್ರ ಇನ್ನ ಮಿನಿಟ್. ಬಿಜೆಪಿ ಸರ್ಕಾರನೋ ಕಾಂಗ್ರೆಸ್ ಸರ್ಕಾರನೋ ಕಮ್ಯುನಿಸ್ಟ್ ಸರ್ಕಾರನೋ ಅಲ್ಲ ಇಲ್ಲಿ. ಪ್ರಶ್ನೆ ಇರ್ತಕ್ಕಂಥದ್ದು ಇಂಥ ರೇಪ್ ಪ್ರಕರಣಗಳಲ್ಲಿ ಯಾರು ಬಾಧಿತರಿರ್ತಾರೆ ಅವ್ರಿಗೆ ಮುಕ್ತವಾಗಿ ಯಾವುದೇ ಅಧಿಕಾರದ ದುರುಪಯೋಗ ಇಲ್ಲದ ರೀತಿಯಲ್ಲಿ, ಸರ್ಕಾರದ ಹಸ್ತಕ್ಷೇಪ ಇಲ್ಲದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ದೇಶದ ಕಾನೂನು. ತನಿಖೆನೋ ಅದೇ ರೀತಿ ಆಗಬೇಕು. ಪ್ರಾಮಾಣಿಕ, ಪಾರದರ್ಶಕ. ಈ ದೇಶದ ಕಾನೂನು ಲಾ. ಇಲ್ಲಿ ದುರುಪಯೋಗ ಪಡಿಸ್ಕೊತಾ ಇರ್ತಕ್ಕಂಥದ್ದು ಯಾರು ಆರೋಪಿತರಿದ್ದಾರೆ ಅವರು ಆಸ್ ಇಫ್ ಅವ್ರಿಗಾಗಲೇ ಕ್ಲೀನ್ ಚೀಟ್ ಸಿಕ್ಬಿಟ್ಟಿದೆ, ಎಲ್ಲ ರುಜುವಾತಾಗ್ಬಿಟ್ಟಿದೆ ಅನ್ನೋ ರೀತಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ಇದು BJPಯ ವ್ಯವಸ್ಥಿತವಾದಂಥ ಷಡ್ಯಂತ್ರ. ಓಕೆ ಸರ್, ಜಿರ್ಲಿ ಅವರೇ ಇಲ್ಲಿ ಒಂದು ಬಿ ರಿಪೋರ್ಟ್ ಬಂದಿದೆ, ಬಟ್ ಅದಕ್ಕೆ ಮಾನ್ಯತೆ ಇಲ್ಲ. ಯಾಕಂದ್ರೆ ಅದನ್ನ ಅಧಿಕೃತವಾಗಿ ಮಂಡನೆ ಮಾಡಲಾಗಿಲ್ಲ. ಅದಕ್ಕೊಂದು ಸ್ಟೇ ಇದೆ. ಆ ಸ್ಟೇ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ನಾವು ದ ಕೇಸ್ ಇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ನೀವು ಕೂಡ ವಕೀಲರಿದ್ದೀರಿ, ನಿಮಗೆ ನಾನು ಕಾನೂನು ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ರಾಜಕೀಯ ಕೇಳ್ತೀನಿ. ರಮೇಶ್ ಜಾರಕಿಹೊಳಿ ಅವರ ಹತಾಶೆ ಬಿಜೆಪಿಯ ರಾಜಕೀಯ ಭವಿಷ್ಯ ಮತ್ತು ವರ್ತಮಾನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತಿದೆ, ಬೀರೋದಿದೆ? ಪ್ಲೀಸ್ ಸರ್, ಒಂದು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಕಾಂಗ್ರೆಸ್ ಫ್ರೆಂಡ್, ಸಿ ಹಿ ಈಸ್ ಕ್ಲೇಮಿಂಗ್ ಅನ್ಫೌಂಡೆಡ್ ಥಿಂಗ್ಸ್. ವಾಟ್ ಇಸ್ ಅನ್ಫೌಂಡೆಡ್? ಕಾಂಗ್ರೆಸ್ನವರು ಈ ದೇಶಕ್ಕೆ ಇಂಡಿಯನ್ ಪೆನಲ್ ಕೋಡ್ ನೀವು ಡಿಫೈನ್ ಮಾಡಿ. ವಾಟ್ ಇಸ್ ಅನ್ಫೌಂಡೆಡ್? ಜಿರ್ಲಿ ಅವರೇ, ವಾಟ್ ಇಸ್ ಅನ್ಫೌಂಡೆಡ್? ವಾಟ್ ಇಸ್ ಅನ್ಫೌಂಡೆಡ್? ಸಿ ಇಂಡಿಯನ್ ಪೆನಲ್ ಕೋಡ್ ಎನಾಕ್ಟ್ ಆದದ್ದು 1860ರಲ್ಲಿ. ಅದನ್ನು ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ಅನ್ನೋದು ಅವ್ರಿಗೆ ತಿಳಿಸ್ಕೊಡಿ. ಮೊದಲನೇದು ಸರ್, ದಟ್ಸ್ ನಾಟ್ ದ ಪಾಯಿಂಟ್. ಟೋಟಲಿ ಅನ್ಫೌಂಡೆಡ್. ಎರಡನೇದು SIT. ಒಂದೇ ನಿಮಿಷ ಸರ್, ಅಲೌ ಮೀ ಟು ಕಂಪ್ಲೀಟ್. SIT ವಾಸ್ constituted under the statute, and SIT has conducted its investigation thoroughly, and it has submitted its report before the Honorable Metropolitan Magistrate, and for that also the Honorable High Court of Karnataka has permitted SIT to submit its investigation report before the court. And in between, the B report was filed, and complainant, whoever he may be victim also, he can challenge that particular B report also before the Chief Metropolitan Magistrate. We have to speak within the legal framework. ನಮ್ಮ ಮನಸ್ಸಿಗೆ ಏನು ಬರುತ್ತೆ ಆ ರೀತಿ ಮಾತನಾಡುವಂಥದ್ದಲ್ಲ. ಆದ್ರಿಂದ ಮೀನ್ ವೈಲ್ ದ ಮ್ಯಾಟರ್ ಹ್ಯಾಸ್ ಅಪ್ರೋಚ್ಡ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ವಿ ಹ್ಯಾವ್ ಟು ವೇಟ್ ಫಾರ್ ದ ಡಿಸಿಷನ್ ಆಫ್ ದ ಹಾನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬಟ್ ಅನಾವಶ್ಯಕವಾಗಿ ಅಮಿತ್ ಶಾ ಅವರು ಇದರಲ್ಲಿದ್ದಾರೆ. CM ಅವರು ಏನು ಹೇಳಿದ್ರು ಸರ್ ಇದ್ರ ಬಗ್ಗೆ? CM ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್ಲಿ. ಕಾನೂನಿನ ಚೌಕಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂತ ವಿಚಾರಗಳ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹಿ ನೆವರ್ ಸೆಡ್ ದಟ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಆರ್ ಡಿನೈ ಇಟ್. CBI ಇನ್ವೆಸ್ಟಿಗೇಷನ್ ಇನಿಶಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಸರ್. ಅವುಗಳು ಫುಲ್ಫಿಲ್ ಆದ್ರೆ ಮಾತ್ರ ಮಾಡ್ತಾರೆ. It can't be done at the instigation or at the direction of any central minister. ಇದನ್ನು ಒಂದು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಎರಡನೇದಾಗಿ ಸರ್, ಒಂದು ನಿಮಿಷ, ನೀವು ಹೇಳಿದ್ರಿ ಸುಪ್ರೀಂ ಕೋರ್ಟ್ ಮುಂದೆ ಇದೆ, ವಿ ಹ್ಯಾವ್ ಟು ವೇಟ್. ಈ ವಿ ನಲ್ಲಿ ನೀವು ರಮೇಶ್ ಜಾರಕಿಹೊಳಿ ಅವರು ಸೇರಿಸ್ಕೊಂಡು ಹೇಳ್ತಿದ್ರ? ಬಿಕಾಸ್ ಅವರೊಬ್ಬರೇ ಇಲ್ಲಿ ಈ ಬೆಂಗಳೂರಿಗೆ ಬಂದೆ, ಬೆಳಗಾವಿನಲ್ಲಿ ಮಾತಾಡಿದೆ, ಡೆಲ್ಲಿಗೆ ಹೋದೆ ಅಂತ ಮಾಡ್ತಿರೋದು ಅವರೊಬ್ಬರೇ. ಸೊ ಇಫ್ ವಿ ಹ್ಯಾವ್ ಟು ವೇಟ್, ದಟ್ ವಿ ಶುಡ್ ಇನ್ಕ್ಲೂಡ್ ರಮೇಶ್ ಜಾರಕಿಹೊಳಿ. ಪಾಯಿಂಟ್ ನಂಬರ್ 1 ಸರ್. CBI ಯಾವ ಕೇಸನ್ನ ತಗೊಳುತ್ತೆ, ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಅದು ತಗೊಳುತ್ತೆ ಅನ್ನೋದಕ್ಕೆ ಒಂದಷ್ಟು ಷರತ್ತುಗಳಿದೆ. ನೀವೇ ಒಂದು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರ್ ನಿಖಿಲ್ ಸರ್, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವೇ ಹೇಳಿದ್ರಿ ರಮೇಶ್ ಜಾರಕಿಹೊಳಿ ಇಸ್ ಆಲ್ಸೋ ವಿಕ್ಟಿಮ್, ಹಿ ಹ್ಯಾಡ್ ಆಲ್ಸೋ ಫೈಲ್ಡ್ ಹಿಸ್ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್ ಫಾರ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದಿದೆ. ಇದರಲ್ಲಿ ನಮಗೆ ಇಲ್ಲಿ ತನಕ ಇಡೀ ಕರ್ನಾಟಕದ ಜನತೆ ವಾಚ್ ಮಾಡ್ತಾ ಇದ್ದಾರೆ. ರಿಯಲಿ ಹೂ ಇಸ್ ದ ವಿಕ್ಟಿಮ್ ಅನ್ನುವಂಥದ್ದಿದೆ. ಅವರು ಜನರಲ್ ಆಗಿ ಮಾತನಾಡಿದ್ರು, ರೇಪ್ ವಿಕ್ಟಿಮ್ಗೆ ಎಲ್ಲ ಸವಲತ್ತುಗಳನ್ನು ಕೊಡಬೇಕು, ರೇಪ್ ವಿಕ್ಟಿಮ್ ಅನ್ನ ಪ್ರೊಟೆಕ್ಷನ್ ಕೊಡಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಕೊಳ್ಬೇಕಾದದ್ದೇ. ಬಟ್ ದಿಸ್ ಇಸ್ ಎ ಸ್ಪೆಷಲ್ ಕೇಸ್. ದಿಸ್ ಹ್ಯಾಸ್ ಬೀನ್ ಯುಟಿಲೈಸ್ಡ್ ಅಗೇನ್ಸ್ಟ್ ಎ ವೆರಿ ಪವರ್ಫುಲ್ ಮಿನಿಸ್ಟರ್ಸ್.
ಈ ರೀತಿಯಾಗಿರುವಂಥ ರಾಜಕೀಯ ಅಸ್ಥಿರತೆಯನ್ನು ಮೂಡಿಸಲಿಕ್ಕೆ ಈ ರೀತಿಯಾದಂಥ ಪ್ರಕರಣಗಳು ಆಗ್ತಾ ಇದ್ರೆ, ಇಫ್ ರಮೇಶ್ ಜಾರಕಿಹೊಳಿ ಇಸ್ ಅಗ್ರೀವ್ಡ್, why he should not allowed to insist for CBI enquiry, sir? Why he should be restrained? ಅದು ಹೆಣ್ಮಕ್ಳಿಗೆನೆ ಆದ್ರೇನೆ ಮಾಡಬೇಕು, ಗಂಡು ಮಕ್ಕಳಿಗೆ ಆದ್ರೆ ಮಾಡಬಾರ್ದು ಅಂತ ಎಲ್ಲಿದೆ ಸರ್ ಅದು? ಆಯ್ತು ಸರ್, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳೋಣ. ಇಲ್ಲಿ ದ ಕಂಪ್ಲೇಂಟ್ ಫೈಲ್ಡ್ ಬೈ ರಮೇಶ್ ಜಾರಕಿಹೊಳಿ, ರಮೇಶ್ ಬಾಬು ಅವ್ರು ಈಗ ತಾನೇ ಕೋರ್ಟ್ ಮಾಡಿದ್ರು, ಹಿ ಇಸ್ ಅ ಲಾಯರ್ ಹಿಮ್ಸೆಲ್ಫ್, ಯು ಆರ್ ಅ ಲಾಯರ್. ನಾನು ಕೇಳ್ತೀನಿ ಸರ್, ವಿ ಡೋಂಟ್ ನೋ ದ ಲಾ. ನನಗೆ ನನ್ನ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಸರ್. ಫಸ್ಟ್ ಕಂಪ್ಲೇಂಟ್ ಬಂದಿರೋದು ಅಟ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ಕಂಪ್ಲೇಂಟ್ ಕೊಟ್ಟಿದ್ದು ವಿಕ್ಟಿಮ್, ರೈಟ್. ಸೆಕೆಂಡ್ ಕಂಪ್ಲೇಂಟ್ ಬಂದಿದ್ದು ಸದಾಶಿವ್ ನಗರ್ ಕಂಪ್ಲೇಂಟ್, ಅದರಲ್ಲಿ ವಿಕ್ಟಿಮ್ ರಮೇಶ್ ಜಾರಕಿಹೊಳಿ ಅವರು, ಅಪ್ಯಾರೆಂಟ್ಲಿ ಆಸ್ ಪರ್ ಹಿಸ್ ಕಂಪ್ಲೇಂಟ್ ಸರ್, ರೈಟ್. ಸೊ ಫಸ್ಟ್ ಯಾರು ಕೊಟ್ಟರು ಅನ್ನೋದು ಮ್ಯಾಟರ್ ಆಗುತ್ತಾ? ಎಸ್ ಸರ್. ಸರ್ ದೇರ್ ಇಸ್ ಸಿ ನೋಡಿ, ಯಾವಾಗಲೂ ನಮ್ಮಲ್ಲಿ ಪ್ರಾಕ್ಟೀಸ್ದಲ್ಲಿ ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಎರಡನೇ ಕಂಪ್ಲೇಂಟ್ ಕೊಟ್ಟರೆ ಅದು ಕೌಂಟರ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಎಲ್ಲರೂ ಒಪ್ಕೊಳ್ಬೇಕಾಗಿರುವಂಥದ್ದು. ಆದರೆ ಫ್ಯಾಕ್ಚುವಲಿ ಆ ರೀತಿ ಎಲ್ಲ ಕೇಸ್ನಲ್ಲಿ ಅದಕ್ಕೆ ಪ್ರಯಾರಿಟಿ ಕೊಡಬೇಕು, ಎರಡನೇದಕ್ಕೆ ಕೊಡಲೇಬಾರ್ದು ಅನ್ನುವಂಥದ್ದು ಕಾನೂನಿನಲ್ಲಿ ದೇರ್ ಇಸ್ ನೋ ಸ್ಪೆಸಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಪ್ರೊವಿಷನ್ ಲೈಕ್ ದ್ಯಾಟ್ ಸರ್. ಮೊದಲನೇದು ಕಂಪ್ಲೇಂಟ್ ಆಗಿರ್ಬಹುದು, ಎರಡನೇ ಕಂಪ್ಲೇಂಟ್ ಆಗಿರ್ಬಹುದು, ಮತ್ತೊಂದು ಮೂರನೇದು ಆಗಿರ್ಬಹುದು, ಯಾವುದರಲ್ಲಿ ಸತ್ಯಾಂಶ ಇದೆ, ಸಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ವಿಲ್ ಟ್ರೈ ಟು ಫೈಂಡ್ ಔಟ್ ದ ವಾಟ್ ಈಸ್ ದ ಟ್ರುತ್ ಇನ್ ದ ಮ್ಯಾಟರ್. ಅಂಡ್ SIT has conducted thorough investigation and it has come with a B report saying that there are no allegations being found made by the victim or by the one Mr. Dinesh Kalladi who is the complainant. ಅನ್ನೋ ತರ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. If they are not happy with the B report, let them file their objection before the honorable court, sir, in that because case, the matter is before the judicial forum. Sir, it is not before the it is not before the government. Sir, in that case, it is not before the Amit Shah, sir, Home Minister. It is not before the central government. It is before the honorable chief metropolitan magistrate. ಜಿರ್ಲಿ ಅವರೇ, ಐ ಆಮ್ ಶೋರ್ ಯು ಆರ್ ಅವೇರ್, ಸದಾಶಿವ್ ನಗರ, ಕಬ್ಬನ್ ಪಾರ್ಕ್ ಮತ್ತೊಂದು ಕೇಸಿನ ಕ್ಲಬ್ ಮಾಡಿ SIT ಕೊಟ್ಟಿದ್ದು, ರೈಟ್. ಸೊ ಈಗ ಸದಾಶಿವ್ ನಗರ್ ಕೇಸಲ್ಲಿ ಏನಾಯ್ತು? ಅದನ್ನೇ ನಾನು ಹೇಳ್ತಾ ಇರೋದು. If Ramesh Jarkiholi is the victim, who is the accused in that case? The victim in Kabban Park case is the accused in Ramesh Jarkiholi ಸದಾಶಿವ್ ನಗರ್ ಕೇಸ್. ಇವ್ರಿಗೆ ಶಿಕ್ಷೆ ಇಲ್ಲ, ಅವ್ರಿಗೂ ಶಿಕ್ಷೆ ಇಲ್ಲ. ಬೇಸಿಕ್ಲಿ ಇಲ್ಲಿ ಯಾರು ತಪ್ಪು ಮಾಡಿಲ್ಲ, ನಾವಿಲ್ಲಿ ಸುಮ್ಮನೆ ಚರ್ಚೆ ಮಾಡ್ತಿದ್ದೀವಿ. ಸೊ ಹೂ ಇಸ್ ದ ರಾಂಗ್ ಡೂವರ್ ಸರ್? ಅದೇ ಸರ್ ನಾನು ಹೇಳ್ತೀನಿ ಸರ್, ರಾಂಗ್ ಡೂವರ್ ಪೀಪಲ್ ಆಫ್ ದಿಸ್ ಕಂಟ್ರಿ ಅನ್ನೋ ಇಲ್ಲಿ ತನಕ ಸರ್ ಜನತಾ ಕೋರ್ಟ್, ಜನತಾ ನ್ಯಾಯಾಲಯ ಸರ್, ಸುಪ್ರೀಂ ಕೋರ್ಟ್ ಮುಂದೆ ಇದೆ ಜನತಾ ನ್ಯಾಯಾಲಯ ಸರ್. ಮಾರಲಿ ಜನ ಏನ್ ಜಡ್ಜ್ ಮಾಡ್ಬೇಕು ಮಾಡ್ತಾರೆ. ಜಿರ್ಲಿ ಸರ್, ಯು ಆರ್ ಅ ವೆರಿ ವೆಲ್ ಲರ್ನೆಡ್ ಮ್ಯಾನ್, ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ಪ್ಲೀಸ್ ಸರ್. No, let me just get a word from ಚರಣ್ ಗೌಡ್ರು. ಹೇಳಿ ಸರ್. ಸರ್ ಚರಣ್ ಗೌಡ್ರೆ, ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ಜಗಳ, ಮೂರನೇವ್ರು ಲಾಭ ತಗೊಂಡ್ಬಿಡೋಣ ಅಂತ ಚರಣ್ ಗೌಡ್ರು JDS ಆರಾಮಿದ್ದೀರಾ? ಇಲ್ಲ ಸರ್, ಇದು ರಾಜ್ಯದ ರಾಜಕಾರಣಿಗಳ ಬಗ್ಗೆ ಇರುವಂಥ ಅಭಿಪ್ರಾಯ ಅದೆಲ್ಲಾನ ಪ್ರಭಾವಿಸುವಂಥ ಒಂದು ವಿಷಯ ಸರ್. JDS ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಕರ್ನಾಟಕದಲ್ಲಿ. ಹೌದು, ಇಬ್ಬರು ಜಗಳ ಮೂರನೇವ್ರ ಲಾಭ ಅಂತ ತಗೊಂಡು ಕೂತ್ಕೋಬಾರ್ದು ಅನ್ನೋದು ಜನರ ನಿರೀಕ್ಷೆ ಕೂಡ. ಪ್ಲೀಸ್ ನೋಡಿ ಸರ್, ಇಲ್ಲಿ ನಾವು ಇಬ್ಬರು ಜಗಳದಲ್ಲಿ ಪ್ರಾಫಿಟ್ ಮಾಡ್ಕೊಳೋ ಅಂಥದ್ದು ಏನಿಲ್ಲ. ಇದರಲ್ಲಿ ಮಾಡ್ಕೊಂಡ್ಲೂಬಾರ್ದು ಈ ಸನ್ನಿವೇಶದಲ್ಲಿ. ಒಂದೇನೆಂದರೆ, ಸೋ ಅನ್ಫಾರ್ಚುನೇಟು, ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಓಪನ್ ಆಗಿ, ನಾನು ನಡೀತಿರೋ ಸರ್ಕಾರನ ಬೀಳಿಸ್ದೆ ಅಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಯಾವುದೂ ನಂಬಿಕೆ ಇಲ್ಲ. BJP ಅವ್ರು ಏನು ಹೇಳಿದ್ರು, ಏನಿಲ್ಲ, ರಾತ್ರಿ ಅವರೆಲ್ಲ ಇಷ್ಟ ಇಲ್ಲ ಓಡ್ ಬಂದಿದ್ರು, ನಾವು ಕರ್ಕೊಂಡ್ವಿ ಅಂತ. ಅವ್ರ ಪಕ್ಷದವರೇ ಮಂತ್ರಿ ಆದಮೇಲೆ ಹೇಳ್ತಾರೆ, ನಾನೇ ಬೆಳೆಸಿದ್ದ ಸರ್ಕಾರನ, ನನ್ನ ಎದುರಾಕ್ಕೊಂಡ್ರೆ ಸರ್ಕಾರಗಳನ್ನ ಬೆಳೆಸ್ತೀನಿ ಅಂತ. ಆಮೇಲೆ 1 ವರ್ಷ ಆದಮೇಲೆ ಏನೋ ಈ ಕರ್ಮಕಾಂಡ ನಡೀತದೆ, ಮಂತ್ರಿ ಕಳ್ಕೊತಾರೆ. ಈಗ ಚುನಾವಣೆ ಹೊಸ್ತಿಲಲ್ಲಿ ಬಂದು ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡ್ಕೊಂಬಂದಿದ್ದೀನಿ, ಈ ಕೇಸ್ ತೊಗೊಂಡೋಗಿ ನಾನು CBI ಕೊಡ್ತೀನಿ ಅಂತ. ರಮೇಶ್ ಜಾರಕಿಹೊಳಿ ಯಾರು ಸರ್ ಇದೆಲ್ಲ ಹೇಳೋದಕ್ಕೆ? ಇವರು ಒಂದು MLA, ನಾನು CBIಗೆ ತೊಗೊಂಡೋಗಿ ಕೇಸನ್ನ ಕೊಡ್ತೀನಿ, ಒಂದು ಸರ್ಕಾರ ತೀರ್ಮಾನ ಇಲ್ಲ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಹತ್ರ ಮಾತಾಡ್ಕೊಂಬಂದಿದ್ದೀನಿ, ತೊಗೊಂಡೋಗಿ ನಾನು CBIಗೆ ಕೇಸನ್ನ ಕೊಡ್ತೀನಿ ಅಂದರೆ, ಈ ಕರ್ನಾಟಕ ರಾಜ್ಯ ಸರ್ಕಾರ ಏನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದೆ, ಅವ್ರ ಸರ್ಕಾರದ ಮೇಲೆ ಅವ್ರ ನಂಬಿಕೆ ಇಲ್ವಲ್ಲ ಸರ್, ಅವ್ರು ಹಾಕಿರೋ B ರಿಪೋರ್ಟ್ ಮೇಲೆ ನಂಬಿಕೆ ಇಲ್ವಲ್ಲ ಇವ್ರಿಗೆ. ಹಾಗಾಗಿ ಇದನ್ನು ಚರಣ್ ಗೌಡ್ರೆ ಹಿಂಗೂ ನೋಡ್ಬೋದಾ, ಒಂದು B ರಿಪೋರ್ಟ್ ಹಾಕಿದ್ರು,
ಬಿ ರಿಪೋರ್ಟ್ ಯಾವ ಕೇಸಲ್ಲಿ ಹಾಕಿದ್ರು? ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ಹಾಕಿದ್ರು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಶಿಕ್ಷೆ ಆಗ್ಲಿಲ್ಲ. ಇಲ್ಲಿ ಬಿ ರಿಪೋರ್ಟ್ ಬಂದಿರಲಿಲ್ಲ ಅಂದ್ರೆ ಚಾರ್ಜ್ ಶೀಟ್ ಆಗ್ಬೇಕಾಗಿತ್ತು. ಚಾರ್ಜ್ ಶೀಟ್ ಆಗಿದ್ರೆ ಅಕ್ಯೂಸ್ಡ್ ಇರೋದು ರಮೇಶ್ ಜಾರಕಿಹೊಳಿ ಅವರು ಒಂದು ಭಾಗ ಸರ್. ಇನ್ನೊಂದು ಕೇಸ್ ಇತ್ತು, ಅದನ್ನು ಇಲ್ಲೇ ಕ್ಲಬ್ ಮಾಡಿದ್ರು ಸರ್. ಅದರಲ್ಲೂ ಬಿ ರಿಪೋರ್ಟ್ ಅನ್ನೋದಾದ್ರೆ ಹಂಗಾರೆ ಇಲ್ಲಿ ಸಂತ್ರಸ್ತೆ ವಿಕ್ಟಿಮು ಅಥವಾ ದಿನೇಶ್ ಕಲ್ಲಳ್ಳಿ ಅವ್ರು ಏನಿದ್ದಾರೆ ದೂರುದಾರರು ಆನ್ ರೆಕಾರ್ಡ್, ಅವರಿಬ್ಬರಲ್ಲಿ ಒಬ್ರಿಗಾರು ಶಿಕ್ಷೆ ಆಗ್ಬೇಕು. ಕನ್ಸ್ಪಿರಸಿ, ಕ್ರಿಮಿನಲ್ ಕನ್ಸ್ಪಿರಸಿ 120B ಸರ್, ಕರೆಕ್ಟ್ ಸರ್? ಯು ಆರ್ ರೈಟ್. ಯಾಕೆ ಅದಾಗ್ಲಿಲ್ಲ ಅಂದ್ರೆ ಇಲ್ಲಿ ಯಾರು ತಪ್ಪೇ ಮಾಡ್ಲಿಲ್ಲ ಸರ್. ಹೌದು, ನಾವು ಸುಮ್ನೆ ಚರ್ಚೆ ಮಾಡ್ತಿದೀವಿ, ನಮ್ಗೇನಿಲ್ಲ ಇಲ್ಲಿ. ಇಲ್ಲ ಅವ್ರು ಸುಮ್ನೆ CBI ಕೇಳ್ತಾರೆ, ಏನಿಲ್ಲ. ಜನನು ಮರ್ತಿದ್ರು ಸರ್. ಈ ಎಲೆಕ್ಷನ್ ಹೊಸ್ತಿಲಲ್ಲಿ ಈಗ 2 ರೆಸ್ಪಾನ್ಸಿಬಲ್ ನ್ಯಾಷನಲ್ ಪಾರ್ಟೀಸ್, ರೈಟ್. ಒಂದು ನ್ಯಾಷನಲ್ ಪಾರ್ಟಿ ಹೇಳ್ತದೆ ಒಬ್ಬ ಮನುಷ್ಯ ಒಂದು ಹುಡುಗಿನ ಕಳಿಸ್ಬಿಟ್ಟು ಜೊತೆಲಿ ಒಂದು ಕ್ಯಾಮ್ರಾ ಕಳಿಸ್ಬಿಟ್ಟು ಶೂಟ್ ಮಾಡ್ಕೊತಾರೆ ಅಂತ. ಒಂದು ರಾಷ್ಟ್ರೀಯ ಪಕ್ಷದವ್ರು ಈ ಕೆಲಸ ಮಾಡ್ತಾರೆ ಅಂತ. ಇನ್ನೊಂದು ರಾಷ್ಟ್ರೀಯ ಪಕ್ಷದವ್ರು ಏನಂದರೆ ಯಾರೋ ಕ್ಯಾಮ್ರಾ ಕೊಟ್ಟು ಹುಡುಗಿನ ಕಳಿಸಿದ್ರೆ ನಾನು ಅವ್ರ ಜೊತೆ ಇರ್ತೀನಿ, ಅದನ್ನು ಅವ್ರು ಶೂಟ್ ಮಾಡೋದು ತಪ್ಪು ಅಂತ. 2 ರಾಷ್ಟ್ರೀಯ ಪಕ್ಷಗಳು ಒಂದು ಈ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ ಸರ್. ನಾವೇನು ಕಳಿಸಿರೋದು ಇವರೇ ಅಂತಲೂ ಹೇಳ್ತಾ ಇಲ್ಲ, ಅಥವಾ ಇವ್ರು ಅಲ್ಲಿ ಬಂದಿರೋ ವಿಡಿಯೋನು ಇದು ಕರೆಕ್ಟು ಅಂತ ಹೇಳ್ತಿಲ್ಲ, ಅವರೇ ಒಪ್ಕೊಂಡಿದ್ದಾರೆ. ಅಲ್ಲ, ಇಲ್ಲಿ ಕನ್ಸ್ಪಿರಸಿ ಅನ್ನೋ ಆರೋಪ ರಮೇಶ್ ಬಾಬು ಅವ್ರು ಮಾಡ್ತಾರೆ. ಜಿರ್ಲಿ ಅವ್ರು ಕೇಳಿಸ್ಕೊತಿದ್ದಾರೆ. ರಮೇಶ್ ಬಾಬು ಅವರು ಕನ್ಸ್ಪಿರಸಿ ಅಂತ ಒಂದು ಆರೋಪ ಮಾಡ್ತಾರೆ ಸರ್. ಇಲ್ಲಿ ಕೇಳಿ ಸರ್, ನೀವೇ ಹೇಳಿದ್ರಿ ರಮೇಶ್ ಜಾರಕಿಹೊಳಿ ಅವರು ಖುದ್ದು ತಾವೇ ಬಂದು ಹೇಳಿದ್ದಾರೆ ನಾನೇ ಸರ್ಕಾರನ ಬೀಳಿಸ್ದೆ ಅಂತ. ಹಂಗಂದ್ರೆ ಅವ್ರ ವಿರುದ್ಧನೂ ಇದು ಕನ್ಸ್ಪಿರಸಿ ಆಗಿಲ್ಲ ಅಂತ ಈ ರಾಜ್ಯದ ಜನತೆ ಯಾಕೆ ಒಪ್ಪಬೇಕು? ಮತ್ತೆ ಯಾಕೆ ಆ ದಿಟ್ಟಲ್ಲಿ ಆ ಒಂದು ದಿಕ್ಕಲ್ಲಿ ಯೋಚನೆ ಮಾಡಬಾರ್ದು? ಇಲ್ಲ, ಈ CD ಈಸ್ ಅ ಕನ್ಸ್ಪಿರಸಿ ಅಗೇನ್ಸ್ಟ್ ರಮೇಶ್ ಜಾರಕಿಹೊಳಿ, ಯಾಕೆ ಹಂಗೆ ನಂಬಾರ್ದು? ನೀವು ನಿಮ್ಮದ ಕಾನ್ಸ್ಪಿರಸಿ ನಾನು ಸ್ವೀಕಾರ ಮಾಡ್ತೀನಿ ಯಾವಾಗ ಅವರ ಸ್ಟೇಟ್ಮೆಂಟಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ಅಂದರೆ, ದ್ವಂದ್ವ ಇಲ್ಲ ಅಂದರೆ. ರಮೇಶ್ ಜಾರಕಿಹೊಳಿರವರು ತಾವೇನೀಗ ಸದಾಶಿವನವ್ರ ಕಂಪ್ಲೇಂಟ್ ಆಯಿತು ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಮಾಧ್ಯಮಗಳೆಲ್ಲ ಬಂತು. ಏನು ಹೇಳಿದ್ರು ಅವರು? ನಾನಲ್ಲ ಅಂದರು. ನಾನಲ್ಲ, ಆ CDಗೂ ನನಗೂ ಸಂಬಂಧ ಇಲ್ಲ, CD ಫೇಕು. SITನಲ್ಲಿ ಏನು ಮಾಡಿದ್ರಿ? ವಾರಂಟಲ್ಲಿ ದ ವಿಕ್ಟಿಮ್ ಕಮ್ ಔಟ್ ಟು ಮೀ, ರೈಟ್. ಸೊ ಇಲ್ಲಿ ಕಾನ್ಫ್ಲಿಕ್ಟ್ ಇದೆ. ಸೊ ಇಲ್ಲಿ ಕಾನ್ಫ್ಲಿಕ್ಟು ಒಂದು ಕಡೆ ಸರ್ ಭಾಳ ಪ್ರಮುಖವಾಗಿ ನಾವು ಪರಿಗಣಿಸ್ಬೇಕಾಗಿರೋದು. ಅಥವಾ ನನ್ನ BJP ಮಿತ್ರರ ಪಾಪ ಏನೇನೋ ಪ್ರಯತ್ನ ಪಡ್ತಾವ್ರೆ ಡೈವರ್ಟ್ ಮಾಡೋದಕ್ಕೆ, ಇರಲಿ. ಭಾಳ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿರವರು ಈ ಪ್ರಕರಣದಲ್ಲಿ ಏನಕ್ಕೆ ರಾಜೀನಾಮೆ ಕೊಟ್ಟರು? ನೋ ಸರ್, ಏನಕ್ಕೆ ರಾಜೀನಾಮೆ? ನೈತಿಕತೆ ಸರ್. ನೋ, ಯಾವಾಗ ಗೊತ್ತಿಲ್ಲ, ನಾನು ಕೇಳ್ತೀನಿ. ನೈತಿಕತೆ ಯಾವಾಗಲೂ ರಾಜಕೀಯದಲ್ಲಿ, ಸರ್ಕಾರದಲ್ಲಿ, ಅಧಿಕಾರದಲ್ಲಿ ಇರ್ತಕ್ಕಂಥವರು ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ಸಾಕ್ಷ್ಯವನ್ನು ನಾಶಪಡಿಸುವಂಥದ್ದು, ಕೇಸನ್ನು, ಪ್ರಕರಣವನ್ನು ಮುಚ್ಚಾಕಂಥ ಪ್ರಯತ್ನ ಪಡಬಾರ್ದು ಅನ್ನೋ ರಾಜಕೀಯ ಸಾರ್ವಜನಿಕ ಧ್ವನಿಗೆ, ಪ್ರತಿಧ್ವನಿಗೆ ಅಥವಾ ಸಾರ್ವಜನಿಕ ಒತ್ತಾಯಕ್ಕೆ ಈ ದೇಶದಲ್ಲಿ ನಾಟ್ ಓನ್ಲಿ ರಮೇಶ್ ಜಾರಕಿಹೊಳಿ, ಭಾಳಷ್ಟು ಪ್ರಕರಣದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವರು ರಾಜೀನಾಮೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಇನ್ಕ್ಲೂಡಿಂಗ್ ಕರ್ನಾಟಕದ ರಶೀದ್ ಕೊಲೆ ಪ್ರಕರಣ, RL ಜಾಲಪ್ನವರ ರಾಜೀನಾಮೆ, ಬೇರೆ ಬೇರೆ ಪ್ರಕರಣ, ಬೇರೆ ಬೇರೆ ಸಂದರ್ಭದಲ್ಲಿ ಭಾಳಷ್ಟು ಜನ ಕೊಟ್ಟಿದ್ದಾರೆ. 1-2 ಅಂತ ಹೇಳೋದಿಲ್ಲ. ಸೋಮಶೇಖರ್ ಎಜುಕೇಷನ್ ಮಿನಿಸ್ಟರ್ ಕೊಟ್ಟರು, BT ಲಲಿತಾ ನಾಯ್ಕ್ ಕೊಟ್ಟರು, ಬೇರೆ ಬೇರೆ ಘಟನಾವಳಿಗಳು. ಅದು ನಾನು ಎಸ್, ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಏನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದರೆ, ಯಾವತ್ತೂ ಅಧಿಕಾರದಲ್ಲಿರ್ತಕ್ಕಂಥವ್ರು ಅಧಿಕಾರವನ್ನು ಉಪಯೋಗಿಸ್ಕೊಂಡು ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಅದು ಒಂದು ಕಡೆ. ನನ್ನ ಸ್ನೇಹಿತರು BJP ಹೋಗ್ತಾರೆ, ಜಿರ್ಲಿರವ್ರು ಹೇಳ್ತಾ ಇದ್ರು IPC ಸೆಕ್ಷನ್ನು 1800. ಎಸ್, ಐ ಅಗ್ರಿ, ನಾನು ಇಲ್ಲ ಅಂತ ಹೇಳೋಲ್ಲ. ನಾಟ್ ಓನ್ಲಿ IPC, CRPC ಇರ್ಬೋದು, IPC ಇರ್ಬೋದು, ಎವಿಡೆನ್ಸ್ ಆ್ಯಕ್ಟ್ ಇರ್ಬೋದು, ಬ್ರಿಟಿಷ್ ಸರ್ಕಾರದಲ್ಲಿ ಕೊಟ್ಟಂಥ ಬಳುವಳಿಗಳೇ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ 80%ಕ್ಕಿಂತ ಹೆಚ್ಚು ಕಾನೂನುಗಳು, ಇನ್ಕ್ಲೂಡಿಂಗ್ ಲ್ಯಾಂಡ್ ಸರ್ವೆ ಡಾಕ್ಯುಮೆಂಟ್ಸು ಎಲ್ಲ ಅವ್ರು ಕೊಟ್ಟಿದ್ದೆ. ಬಟ್ ಕಂಟಿನ್ಯೂ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಚಳವಳಿ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ರಚನೆ ಆದಮೇಲೆ, ಸಂವಿಧಾನವನ್ನು ಅಳವಡಿಸ್ಕೊಂಡ್ಮೇಲೆ ನಾವು ಅದನ್ನೆಲ್ಲ ಕಂಟಿನ್ಯೂ ಮಾಡಿದ್ವಿ. ಆ ಕ್ರೆಡಿಟ್ ಕಾಂಗ್ರೆಸ್ಗೆ ಬರುತ್ತೆ. ಅದನ್ನು ನಾನು ಹೇಳಿದೆ, ಬೀಯಿಂಗ್ ಅಡ್ವೊಕೇಟ್ ನನಗೂ ಗೊತ್ತಿದೆ ಯಾವಾಗ ಅದೇನು BJP ಬಂದಿದ್ದು ಅಂತ ಹೇಳಕ್ಕೆ ಪ್ರಶ್ನೆ ಇರ್ತಕ್ಕಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ಅವರು ಅಮಿತ್ ಶಾ ವಿಷಯ ಮಾತಾಡಿದ್ರು. ಯಾರು ಶ್ರೀರಾಮಚಂದ್ರನ ಪ್ರತಿಪಾದಕರಿದ್ದಾರೆ ಈ ದೇಶದಲ್ಲಿ, ಮೌಲ್ಯಗಳನ್ನ ಪ್ರತಿಪಾದಕರಿದ್ದಾರೆ, ಬೆಳಗ್ಗೆ ಎದ್ದರೆ ನಾವು ಮಹಿಳೆ ಗೌರವ ಕೊಡ್ತೀವಿ, ಶ್ರೀರಾಮಚಂದ್ರನ ಆದೇಶಗಳನ್ನ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಂಥವ್ರು ಈ ಮಟ್ಟಕ್ಕೆ ಬಂದ್ಬಿಟ್ಟು ಕೌಂಟರ್ ಕಂಪ್ಲೇಂಟ್ ಕೊಟ್ಟರು, ಇದು ಹಿಂಗಾಯಿತು. ಎಸ್, ಕೌಂಟರ್ ಕಂಪ್ಲೇಂಟ್ ಎನ್ಕ್ವೈರಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸ್ಟ್ಯಾಂಡ್ ಎಲ್ಲಿಂದ ಎಲ್ಲೆಲ್ಲಿ ಯಾವಾಗ ಹೆಂಗೆ ಬದಲಾವಣೆ ಆಗುತ್ತೆ ಅದು ಜನಕ್ಕೆ ಗೊತ್ತಾಗಲಿ. ಈಗ ಅಮಿತ್ ಶಾ ಪ್ರಕರಣ ನಾನೆಲ್ಲ ಪ್ರಸ್ತಾಪ ಮಾಡಿದ್ದು, ಸ್ವತಃ ರಮೇಶ್ ಜಾರಕಿಹೊಳಿರವರೇ ತಮ್ಮ ಪ್ರೆಸ್ ಮೀಟಲ್ಲಿ ಬಹಿರಂಗಪಡಿಸಿದ್ದು. ನಾನು ಧಾರವಾಡದಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಆಗಿದ್ದೆ, ನಾನು ಚರ್ಚೆ ಮಾಡಿದ್ದೇನೆ, ನಾನು ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದ್ದೇನೆ. ಅವ್ರ ಪಕ್ಷದ ನಾಯಕರನ್ನ ಅಪ್ರೋಚ್ ಮಾಡಿ, ಸರ್ ನಂಗೆ ಅನ್ಯಾಯ ಆಗಿದೆ, ಇದನ್ನ CBI ಕೊಡು ಅಂತ ಕೇಳೋ ತಪ್ಪೇನಿದೆ ಅದರಲ್ಲಿ? ಎಕ್ಸಾಕ್ಟ್ಲಿ, ದಟ್ ಈಸ್ ದ ಪಾಯಿಂಟ್.
ಟು ದ ಪಾಯಿಂಟ್, ದಟ್ ಈಸ್ ದ ಪಾಯಿಂಟ್. ತಪ್ಪೇನ್ ಸರ್? ಒಂದು ನಿಮಿಷ ಸರ್. ಸಿಬಿಐ ಕೈ ಕೆಳಗಡೆ ಇದೆ. ನಿಖಿಲ್ ಸರ್, ಅಲ್ಲ, ಯಾರ ಕೈ ಕೆಳಗಡೆನೂ ಇಲ್ಲ ಸರ್. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ. ಒಂದೇ ಒಂದು ನಿಮಿಷ ಸರ್, ಅಂದ್ರೆ UPA ನಲ್ಲಿ ನಿಮ್ ಕೈ ಕೆಳಗಡೆ ಇತ್ತಾ, ಕಾಂಗ್ರೆಸ್ ಕೈ ಕೆಳಗಡೆ ಇತ್ತಾ? ಅದಕ್ಕೆ ಜನಾರ್ದನ್ ರೆಡ್ಡಿ ನೀವು ಜೈಲಿಗೆ ಕಳ್ಸಿದ್ರ ಸರ್? ಯಾರ ಕೈ ಕೆಳಗಡೆ ಅಂತ ನಾವು ಮಾತಾಡೋದೇ ತಪ್ಪು. ಒಂದ್ ನಿಮಿಷ, ನಾವು ಜನರಿಗೆ ತಪ್ಪು ಮಾಹಿತಿ ಇಲ್ಲ, ಜನರು ತಪ್ಪು ಮಾಹಿತಿ ಅಲ್ಲ. ಕೇಂದ್ರದಲ್ಲಿ ಸರ್, ಒಂದ್ ನಿಮಿಷ. ಸರ್ಕಾರ ನಿಖಿಲ್ ಅವರೇ, ಅಧಿಕಾರಕ್ಕೆ ಬಂದ ಮೇಲೆ ರೈಟ್, ಸಿಬಿಐ ಇರ್ಬೋದು, ಇಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ವ್ಯವಸ್ಥಿತವಾಗಿ ಸರ್ ಒಂದ್ ನಿಮಿಷ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಕೊಡಿ ಇಲ್ಲಿ. ಸಂಪೂರ್ಣ ಅಧಿಕಾರ ಇದೆ. ಆರೋಪ ಮಾಡೋದಕ್ಕೆ ಅಧಿಕಾರ ಇದೆ. ದಟ್ ಡಸಂಟ್ ಮೇಕ್ ಇಟ್ ದ ಟ್ರೂತ್. ಅಟಾನಮಸ್ ಬಾಡಿ ಅದು ಪ್ರಶ್ನೆ ಬೇರೆ, ನಾನು ಅದನ್ನ ಹೇಳ್ತಾ ಇಲ್ಲ. ಅಷ್ಟೇ ಅಟಾನಮಸ್ ಬಾಡಿಗಳೇ. ಸರ್, ಇಲ್ಲಿ ಸ್ವತಃ ರಮೇಶ್ ಜಾರಕಿಹೊಳಿರವರು ಬೆಳಗಾವಿಯಲ್ಲಿ ಮಾಡಿದಂತ ಪತ್ರಿಕಾಗೋಷ್ಠಿನಲ್ಲಿ ಅವರೇ ಬಹಿರಂಗಪಡಿಸಿದ್ದು. ಕಾಂಗ್ರೆಸ್ ಪಕ್ಷದ ಆರೋಪ ಅಲ್ಲ ಇದು. ನಾನು ಕೇಂದ್ರ ಗೃಹ ಸಚಿವನ ಭೇಟಿ ಮಾಡಿದೆ. ವಾಟ್ ಈಸ್ ರಾಂಗ್? ಅದಲ್ಲ ಸರ್, ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಅಧಿಕಾರದಲ್ಲಿರ್ತಕ್ಕಂಥವ್ರು ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯ ಮಾಡುವಂಥದ್ದು, ಅಧಿಕಾರ ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋದು ಈ ದೇಶದ ಸಟ್ಲಡ್ ಲಾ. ಇರ್ಲಿ ಸರ್, ಈ ದೇಶದ ಸಟ್ಲಡ್ ಲಾ. ನೀವೇನ್ ಹೇಳ್ತಿದ್ರಿ ಅಂದ್ರೆ ಅಮಿತ್ ಶಾ ಅವರು ತಮ್ಮ ಆಫೀಸ್ ಮತ್ತೆ ತಮ್ಮ ಸ್ಥಾನದ ಪ್ರಭಾವ ಬಳಸಿ ಇದನ್ನ ಸಿಬಿಐಗೆ ಕೊಡುವಂತ ಹೇಳಿದಿರಿ. ಒಂದೇ ನಿಮಿಷ ನೀವು ಸ್ವಲ್ಪ ಹಿಂದಕ್ಕೆ ಬನ್ನಿ. ಸಿಡಿ ಇದರಲ್ಲಿ DK ಶಿವಕುಮಾರ್ ಅವ್ರನ್ನ ಗುಜರಾತ್ ಪ್ರಕರಣ ಐ ಆಮ್ ವೆರಿ ಸಾರಿ. ಜಿರ್ಲಿ ಅವರು ಹೇಳಿ ಸರ್. ನೋಡಿ, ಈ ಕಾಂಗ್ರೆಸ್ ನ ಪ್ರೆಸೆಂಟ್ ಲೀಡರ್ಶಿಪ್ ಏನಿದೆಯಲ್ಲ, ದ ಪ್ರೆಸೆಂಟ್ ಪೊಲಿಟಿಕಲ್ ಪಾರ್ಟಿ ಆಫ್ ಕಾಂಗ್ರೆಸ್ ಇನ್ನೂ ಭ್ರಮೆಯಲ್ಲಿದ್ದಾರೆ. ಅವರು ಈ ದೇಶಕ್ಕೆ ನಾವೇ ಎಲ್ಲ ಕೊಟ್ಟಿವಿ ಅಂತ ಹೇಳಿ. ಅವರಿಗೆ ನಾನು ನೆನಪು ಮಾಡ್ಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ದ ಡೇ ಆನ್ ವಿಚ್ ದ ಫ್ರೀಡಮ್ ವಾಸ್ ಗಿವನ್ ಟು ದಿಸ್ ಕಂಟ್ರಿ. ಮಹಾತ್ಮ ಗಾಂಧೀಜಿ ಅವರು ಬಹಳ ಸ್ಪಷ್ಟವಾಗಿ ಇವರಿಗೆ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಲಿಕ್ಕೆ ಹೋರಾಟ ಮಾಡಿದಂತ ಎಲ್ಲ ಮಹನೀಯರಿದ್ರು, ನೀವು ಈ ಕಾಂಗ್ರೆಸ್ ಪಾರ್ಟಿಯನ್ನ ಮೊದಲು ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರು. ಹಿ ಟೋಲ್ಡ್ ವೆರಿ ಕ್ಲಿಯರ್ ಟು ದೀಸ್ ಪೀಪಲ್ ದಟ್ ಡಿಸಾಲ್ವ್ ದಿಸ್ ಕಾಂಗ್ರೆಸ್ ಪಾರ್ಟಿ ಫ್ರೀಡಮ್ ಆಫ್ ದಿಸ್ ಕಂಟ್ರಿ. ಅದನ್ನು ಇವರು ಮರ್ತಿದ್ದಾರೆ. ಒಂದ್ ನಿಮಿಷ ಸರ್, ಅಲೌ ಮಿ ಸರ್. ಸರ್, ಟು ದ ಪಾಯಿಂಟ್ ಸರ್, ಪ್ಲೀಸ್. ಒಂದೇ ನಿಮಿಷ. ಅದಕ್ಕೆ ಇವರು ಪ್ರತಿಯೊಂದರಲ್ಲಿ ನಾವೇ ಮಾಡಿದೀವಿ ಇವರು ನಾವೇ ಮಾಡಿದೀವಿ ಅಂತ ಹೇಳ್ಕೊಂಡೇನೆ ಪಾರ್ಲಿಮೆಂಟ್ ದಲ್ಲಿ 40 ಸೀಟ್ ಬಂದದ್ದು ಇವತ್ತು. ವಿ ಆರ್ ನಾಟ್ ಡಿಫೆಂಡಿಂಗ್ ದ ಇಂಡಿವಿಜುವಲ್ ಆಕ್ಷನ್ಸ್ ಆಫ್ ರಮೇಶ್ ಜಾರಕಿಹೊಳಿ ಇನ್ ಎನಿ ವೇ ಸರ್, ಇನ್ ಎನಿ ಫೋರಂ. ಭಾರತೀಯ ಜನತಾ ಪಾರ್ಟಿ ರಮೇಶ್ ಜಾರಕಿಹೊಳಿ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ, ಇಟ್ ಈಸ್ ನಾಟ್ ದ ಸ್ಟೇಟ್ಮೆಂಟ್ ಆಫ್ ದಿ ಭಾರತೀಯ ಜನತಾ ಪಾರ್ಟಿ. ಇದನ್ನು ಮೊದಲು ಕ್ಲಿಯರ್ ಮಾಡಿ. ವಿ ಸ್ಟ್ಯಾಂಡ್ by the values and culture of the woman of this particular country. You are stepping away, sir. You are distancing yourself. ಒಂದೇ ನಿಮಿಷ. ಪಕ್ಷ ಇಸ್, ಅದಕ್ಕೆ ನಾನು ಅವಾಗ್ಲೇನೆ ಕೇಳಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಸರ್ಕಾರದಿಂದ ಸ್ಪಂದನೆ ಇಲ್ವಾ ಅಂತ. No, you are distancing yourself from ರಮೇಶ್ ಜಾರಕಿಹೊಳಿ. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ನೋ, ಒಂದ್ ನಿಮಿಷ ಸರ್. ರಮೇಶ್ ಜಾರಕಿಹೊಳಿ ಅವರು ಇಂಡಿವಿಜುವಲ್ ಆಗಿ ಅಗ್ರೀವ್ಡ್ ಆಗಿದ್ರೆ, ಇಫ್ ಹಿ ಇಸ್ ಮೇಕಿಂಗ್ ಅಪೀಲ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಆರ್ ಟು ದಿ ಚೀಫ್ ಮಿನಿಸ್ಟರ್ ಆಫ್ ದ ಕರ್ನಾಟಕ, ವಾಟ್ ರಾಂಗ್ ಇಸ್ ದೇರ್? ಅಂದ್ರೆ ಜಸ್ಟ್ ಲೈಕ್ ಎನಿ ಅದರ್ ಸಿಟಿಜನ್, ಬೇರೆ ಯಾರೇ ಒಬ್ಬ ನಾಗರಿಕರಿಗೂ ಇದೇ ರೀತಿ ಅನ್ಯಾಯ ಆಗಿದ್ರೆ ಅವ್ರಿಗೂ ಅವಕಾಶ ಇತ್ತು. ಜಸ್ಟ್ ಲೈಕ್ ಎನಿ ಅದರ್ ಸಿಟಿಜನ್. ನಾನು ಇತ್ತು ಅಂತ ಆಗ್ಲಿ, ನನ್ನ ಮೇಲೆ ನಾಳೆ ಅಪವಾದ ಬಂದ್ರೆ, ಕ್ಯಾನ್ ಐ ನಾಟ್ ಕಂಪ್ಲೇಂಟ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಸರ್? ಸರ್, ಯು ಹ್ಯಾವ್ ಅ ಗುಡ್ ಕ್ವೆಶ್ಚನ್. ಅದನ್ನ ಮಾಡ್ಬಿಟ್ರೆ ಅಮಿತ್ ಶಾ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಬೇಸ್ ಏನಿದೆ ಸರ್? ಜಿರ್ಲಿ ಅವರು, ಯು ಹ್ಯಾವ್ ಅ ವೆರಿ ಗುಡ್ ಕ್ವೆಶ್ಚನ್. ಬಟ್ ನನ್ನ ಕೌಂಟರ್ ಕ್ವೆಶ್ಚನ್ ಏನಂದ್ರೆ ಸರ್, ಒಬ್ಬ ಸಾಮಾನ್ಯ ನಾಗರಿಕನನ್ನ ಈ ದೇಶದ ಕೇಂದ್ರದ ಗೃಹ ಸಚಿವರು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಅನ್ಯಾಯ ಆಗಿದೆ ಅಂದ್ರೆ ಜನತಾ ದರ್ಶನದ ದಿನ ಒಂದು ದಿನ ಬಿಟ್ಟು ಬೇರೆ ಯಾವುದೇ ದಿನ ಅಪಾಯಿಂಟ್ಮೆಂಟ್ ಕೊಡ್ತಾರಾ ಸರ್? ಐ ವಿಲ್ ಹೋಲ್ಡ್ ಯು ಆನ್ ಟು ದಟ್ ಥಾಟ್. ಒಂದು ಬ್ರೇಕ್ ಹೋಗಲೇಬೇಕು. ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್.